ರಾಜ್ಯದಲ್ಲಿ ಮೀಸಲಾತಿಯ ಹೋರಾಟ ಈಗ ಮತ್ತೊಂದು ಮಜಲಿಗೆ ಬಂದು ನಿಂತಿದೆ ಅಂತ ಕಾಣಿಸುತ್ತೆ. ಯಾಕೆಂತ ಹೇಳಿದ್ರೆ ಪಂಚಮಸಾಲಿ ಸಮುದಾಯ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಅಂತ ದೊಡ್ಡ ತೀವ್ರ ಮಟ್ಟದ ಸ್ವರೂಪವನ್ನು ಪಡೆದುಕೊಂಡಿರುವಂಥ ಹೋರಾಟಕ್ಕೆ ಪಂಚಮಸಾಲಿ ಸಮುದಾಯ ಸಾಕ್ಷಿಯಾಗಿದೆ. ತೀವ್ರ ಸ್ವರೂಪವನ್ನು ಪಡೆದುಕೊಂಡ ನಂತರದಲ್ಲಿ ಸಂಘರ್ಷ ಒಂದು ರೀತಿಯ ಘರ್ಷಣೆಗೆ ಮಾರ್ಪಡ್ತು. ಸ್ವತಃ ಇಲ್ಲಿ ಲಾಠಿ ಹಿಡಿದು ಫೀಲ್ಡ್ಗಿಳಿದಿದ್ದಾರೆ ಎಡಿಜಿಪಿ ಹಿತೇಂದ್ರ. ಅತಿ ಹೆಚ್ಚಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಪೊಲೀಸರ ರಿಸರ್ವ್ ಪೊಲೀಸ್ ಬಟಾಲಿಯನ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಡಿಪ್ಲಾಯ್ ಮಾಡಲಾಗಿತ್ತು. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವ ನಿರೀಕ್ಷೆ ಇರುವ ಕಾರಣಕ್ಕಾಗಿಯೇ ಅತಿ ಹೆಚ್ಚಿನ ಪೊಲೀಸರ ನಿಯೋಜನೆ ಆಗಿತ್ತು. ಬಟ್ ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರಿದ್ದರೂ ಕೂಡ ಅದು ಪ್ರಯೋಜನ ಆಗಲಿಲ್ಲ, ಅಥವಾ ಹೋರಾಟಗಾರರ ಆಕ್ರೋಶ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಹೋಯಿತು. ಸುವರ್ಣಸೌಧದ ಗೇಟನ್ನು ಹತ್ತಿ ಪ್ರತಿಭಟನೆಕಾರರು ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡಿದ್ರು. ಆಗ ಒಬ್ಬ ವ್ಯಕ್ತಿಗೆ ಪೊಲೀಸರು ಥಳಿಸಿದ್ರ ಅಥವಾ ಆ ಸನ್ನಿವೇಶದಲ್ಲಿ ಆತ ಗಾಯಗೊಂಡ್ರ ಗೊತ್ತಿಲ್ಲ. ಪ್ರಜ್ಞೆ ತಪ್ಪಿ ಬಿದ್ದೇ ಹೋಗ್ತಾರೆ. ಹೀಗೆ ಪ್ರಜ್ಞೆ ತಪ್ಪಿ ಬಿದ್ದೇ ಹೋಗ್ತಾರೆ. ಅವರು ವಕೀಲರು ಅಂತ ಕಾಣಿಸುತ್ತೆ. ನಿನ್ನೆ ಕೂಡ ವಕೀಲರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಇವರು ಕೂಡ ವಕೀಲರು ಅಂತ ಕಾಣಿಸುತ್ತೆ. ಅಲ್ಲಿರುವಂಥವ್ರು ಗಾಬರಿಯಾಗಿ ಅವರನ್ನು ಉಳಿಸ್ಬೇಕು ಅಂತ ಹೇಳಿ, ಜೊತೆಗೆ ಪೊಲೀಸರು ಕೂಡ ಅವರ ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅಂತ ಹೇಳಿ ಅವರಿಗೆ ಗಾಳಿ ಬೀಸ್ತಾ ಅವರನ್ನು ಸುರಕ್ಷಿತವಾಗಿರಿಸಬೇಕು ಅಂತ ಹೇಳಿ ಸುಮಾರು ಜನ ಪ್ರಯತ್ನ ಪಟ್ಟಿದ್ದಾರೆ. ಪ್ರೆಸ್ ಮಾಡಿದ್ದಾರೆ, ಗಾಳಿ ಬೀಸಿದ್ದಾರೆ. ಹಂಗೂ ಹಿಂಗೂ ಆತನನ್ನು ಕರೆದುಕೊಂಡು ಹೋಗಿದ್ದಾರೆ. ಆರೋಗ್ಯ ಚೇತರಿಸಿಕೊಳ್ಳುವವರೆಗೂ ಕೂಡ ಅವರು ನೋಡ್ಕೊಂಡಿದ್ದಾರೆ. ಇದು ಬೆಳಗಾವಿಯಲ್ಲಿ ಸಿಗ್ತಾ ಇರುವಂಥ. ಜೊತೆಗೆ ಆ ಸ್ಥಳಕ್ಕೆ ಅರವಿಂದ್ ಬೆಲ್ಲದೆ ಬಂದಿದ್ದಾರೆ ಖುದ್ದಾಗಿ. ಹೋರಾಟದಲ್ಲಿ ಪ್ರತಿಭಟನೆಯಲ್ಲಿ ಕುಸಿದು ಬಿದ್ದಂಥ ವ್ಯಕ್ತಿಯನ್ನ ಮಾತನಾಡಿಸಲಿಕ್ಕೆ ಖುದ್ದಾಗಿ ಶಾಸಕ ಅರವಿಂದ್ ಬೆಲ್ಲದೆ ಬಂದಿದ್ದಾರೆ. ಅವರ ಮೇಲೆ ನೀರು ಚುಮುಕಿಸಿ ಅವರನ್ನು ಚೇತರಿಸಿಕೊಳ್ಳಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಬೆಲ್ಲದ ನೋಡಿದ್ದಾರೆ. ಇನ್ನೊಂದು ಕಡೆ ಹೀಗೆ ಕುಸಿದು ಬೀಳ್ತಾ ಇದ್ರೆ ಪೊಲೀಸರ ವಿರುದ್ಧದ ಆಕ್ರೋಶದ ಕಟ್ಟೆ ಇನ್ನೂ ಜಾಸ್ತಿ ಆಗ್ತಾ ಹೋಯಿತು. ಪ್ರತಿರೋಧವೂ ಕೂಡ ದೊಡ್ಡದಾಗ್ತಾ ಹೋಯಿತು. ಆಕ್ರೋಶದ ಕಟ್ಟೆ ಹೊಡೆದ ನಂತರದಲ್ಲಿ ಪ್ರತಿಭಟನಾಕಾರರು ಬಹಳ ದೊಡ್ಡ ಸಂಖ್ಯೆಯಲ್ಲಿ, ಬಹಳ ದೊಡ್ಡ ತೀವ್ರತೆಯಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ್ರು. ಕಲ್ಲು ತೂರಾಟ ಮಾಡಿದ್ರು. ಈ ವೇಳೆ ಅವರಿಬ್ಬರ ಮಧ್ಯೆಯೂ ಕೂಡ ತಳ್ಳಾಟ, ನೂಕಾಟ, ಲಾಠಿ ಚಾರ್ಜ್ ಹೀಗೆ ನಡೆದು ಹೋಗಿದೆ. ಮೀಸಲಾತಿ ವಿಚಾರದಲ್ಲಿ ಲಾಠಿ ಚಾರ್ಜ್ ನಡೆದಿರುವಂಥ ಘಟನೆ ಅತ್ಯಂತ ವಿರಳ. ಇದು ಕಡಿಮೆ ಸಂಖ್ಯೆಯಲ್ಲಿ ಈ ರೀತಿ ಆಗಿರುವಂಥದ್ದು. ಇನ್ನು ಸರ್ಕಾರ ಲಾಠಿ ಚಾರ್ಜ್ ಮಾಡಿದೆ, ಯಾವ ನಿರ್ಧಾರವನ್ನು ಪ್ರಕಟಿಸುತ್ತೆ, ಮುಂದಿನ ತೀರ್ಮಾನ ಏನಾಗಿರುತ್ತೆ ಕಾದು ನೋಡಬೇಕಾಗಿದೆ. ಬಟ್ ಆ ಸಂದರ್ಭದಲ್ಲಿ ಅರವಿಂದ್ ಬೆಲ್ಲದ್ ಕೂಡ ಮಾತನಾಡಿದ್ದಾರೆ. ಈ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ.
ಎಸೆದು ಕಟ್ಟೆ ಹೊಡೆದಿರುವಂಥ ಪಂಚಮಸಾಲಿ ಹೋರಾಟದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಇದು ಇನ್ನಷ್ಟು ತೀವ್ರಗೊಳ್ಳುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಈಗ ಹೋರಾಟ ಮತ್ತೊಂದು ಮಜಲಿಗೆ, ಮತ್ತೊಂದು ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಈ ಹೋರಾಟದಲ್ಲಿ ಗಮನಿಸ್ತಾ ಇದ್ದೀವಿ, ಎರಡು ಪೀಠಗಳ ಹಾದಿ ಬೇರೆ ಬೇರೆಯಾಗಿತ್ತು, ಉದ್ದೇಶಗಳು ಬೇರೆ ಬೇರೆಯಾಗಿತ್ತು. ಮೀಸಲಾತಿಗೆ ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ತೆಗೆದುಕೊಂಡಿರುವಂಥ ತೀರ್ಮಾನವೇ ಬೇರೆಯಾಗಿತ್ತು. ಬಟ್ ವಚನಾನಂದ ಸ್ವಾಮೀಜಿ ಕವಲೊಡೆದ ದಾರಿಯಲ್ಲಿ ತೆಗೆದುಕೊಂಡ್ರು. ಈ ಹೋರಾಟ ಸುದೀರ್ಘ ಇತಿಹಾಸವನ್ನು ಹೊಂದಿದೆ. ಕಳೆದ 3-4 ವರ್ಷಗಳಿಂದ ಅತ್ಯಂತ ತೀವ್ರ ಮಟ್ಟಕ್ಕೆ ಬಂದು ತಲುಪಿದೆ. ಪಾದಯಾತ್ರೆಯನ್ನು ಕೂಡ ಇದೇ ಸ್ವಾಮೀಜಿ ಮಾಡಿದ್ರು. ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಪಾದಯಾತ್ರೆ ಮಾಡಿದ್ರು. ಬೆಂಗಳೂರಿನವರೆಗೆ, ಫ್ರೀಡಂ ಪಾರ್ಕ್ ವರೆಗೆ ಪಾದಯಾತ್ರೆ. ನಾನು ಈ ಹೋರಾಟವನ್ನು ಕೈ ಬಿಡೋದಿಲ್ಲ ಅಂತ ಹೇಳಿ ಹೋರಾಟದಲ್ಲಿ ಭಾಗಿಯಾಗಿದ್ದಂಥ ಶಿಲ್ಪಾ ಗೋದಿಗೌಡರಿದ್ದಾರೆ. ಅವರು ಕೂಡ ಪಂಚಮಸಾಲಿ ಹೋರಾಟದಲ್ಲಿ ಭಾಗವಹಿಸಿದಂಥವ್ರು. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ನೀವು ಕೂಡ ಭಾಗವಹಿಸಿದ್ರಿ ಇವತ್ತು ಹೋರಾಟದಲ್ಲಿ ಅಂತ ಕಾಣಿಸುತ್ತೆ. ಇನ್ನೂ ಕೂಡ ಹೋರಾಟದಿಂದ ಇವಾಗ ತಾನೇ ಸೈಡಿಗೆ ನಿಂತ್ಕೊಂಡಿದೀವಿ. ಇಲ್ಲೇ ಇದೀವಿ, ಮಾರ್ಗದಲ್ಲೇ ಇದೀವಿ. ಈ ಹಂತಕ್ಕೆ ಯಾಕೆ ಬಂದು ತಲುಪ್ತು ಅಂತ ಇದು? ನೋಡಿ, ನಿರಂತರವಾಗಿ 4 ವರ್ಷದಿಂದ ನಾವು ಕೇಳ್ತಾನೆ ಬಂದಿದೀವಿ. ಹೋರಾಟ ಶಾಂತಿಯುತವಾಗಿ ಮಾಡ್ಕೊಂತಾನೆ ಬಂದಿದೀವಿ. ಪ್ರತಿ ಸಾರ್ತಿನೂ ನಮಗೆ ಮೂಗಿಗೆ ತುಪ್ಪ ವರ್ಷತಾನೆ ಬಂದಾರೆ ಪ್ರತಿ ಸರ್ಕಾರದಲ್ಲೂ. ಸೊ ಅದಕ್ಕೆ ಇವತ್ತು ಅತಿರೇಕಕ್ಕೆ ನಾವೇನು ಅತಿರೇಕಕ್ಕೆ ಹೋಗೋ ಮಟ್ಟಿಗೆ ಇರ್ಲಿಲ್ಲ. ಎಚ್ಚರಿಕೆಯನ್ನು ಸಾಕಷ್ಟು ಸಲ ಕೊಟ್ಟಿದ್ವಿ. ಎಷ್ಟು ಸಾಧ್ಯ ಆದ್ರೂ ನಾವು ಸಹಿಸ್ಕೊಂಡು ಹಿಂದೆ ಹೋಗ್ಬೇಕು ಅನ್ನೋದು ಇವತ್ತು ತಾರಕಕ್ಕೇರಕ್ಕೆ ಸರ್ಕಾರನೇ ಕಾರಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಹೋರಾಟ ಈಗ ಕಳೆದ ಬಾರಿ ಪಾದಯಾತ್ರೆ ಮಾಡಿದ್ರಿ, ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿದ್ರಿ, ಅರಮನೆ ಮೈದಾನದಲ್ಲಿ ಹೋರಾಟ ಆಯಿತು. ಆದರೂ ಕೂಡ ಸರ್ಕಾರ ಇಷ್ಟೊಂದು ನಿಮ್ಮ ಹೋರಾಟ ಮಾಡ್ತಿದ್ರು ಕೂಡ ಎಲ್ಲೂ ಅದು ಫಲಪ್ರದವಾಗ್ತಾ ಇಲ್ವಲ್ಲ, ಯಾಕೆ, ಏನು ಅಂತ? ಅದೇ ನಮಗೂ ಅರ್ಥ ಆಗ್ತಾ ಇಲ್ಲ. ಯಾಕೆ ಇಷ್ಟೊಂದು ತಾತ್ಸಾರ? ಪ್ರತಿಯೊಂದು ಸರ್ಕಾರದಲ್ಲೂ ನಮಗೆ ಆಶ್ವಾಸನೆಗಳನ್ನೇ ಕೊಡ್ತಾ ಇದಾರೆ. ಪ್ರತಿಯೊಂದು ಸರ್ಕಾರದವರು ಹಿಂಗೆ ಹೇಳ್ತಾ ಇದಾರೆ. ಒಂದ್ಸತಿ ಬಿಜೆಪಿ ಸರ್ಕಾರದವರು ಹೇಳಿದ್ರು, ಇವಾಗ ಕಾಂಗ್ರೆಸ್ ಸರ್ಕಾರದವರು ಹೇಳಿದ್ರು. ಯಾಕೆ ಪಂಚಮಸಾಲಿ ಅವರನ್ನ ಕಾಣಿಸ್ತಾ ಇಲ್ಲ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಓಕೆ, ಈಗ ನಿಮ್ಮ ಜೊತೆಗೆ ಹೋರಾಟ ಮಾಡಿದಂಥವ್ರು, ಹಿಂದೆ ಹೋರಾಟ ಮಾಡಿದಂಥವ್ರು ಈಗ ಸರ್ಕಾರದ ಭಾಗವಾಗಿದ್ದಾರೆ, ಸಚಿವರಾಗಿದ್ದಾರೆ, ಶಾಸಕರಾಗಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಎನ್ನುವ ಒಂದು ಕಾರಣಕ್ಕೆ ಅವ್ರು ಬರಲಿಲ್ವಾ ಹೋರಾಟಕ್ಕೆ? ಪ್ರತಿಯೊಬ್ರು ಬಂದಿದ್ದಾರೆ, ಕೆಲವೊಬ್ರು ಮಾತ್ರ ಬಂದಿಲ್ಲ. ಎಲ್ಲರೂ ಇವತ್ತು ಪಕ್ಷಾತೀತವಾಗಿ ಹೋರಾಟವಾಗಿದೆ. ಸರಿ, ಈಗ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀರಿ ನಿಜ, ಬಟ್ ಅಷ್ಟೇ ಪ್ರಬಲವಾಗಿ ಸದನದಲ್ಲೂ ಕೂಡ ಹೋರಾಟ ಮಾಡಬೇಕಲ್ಲ, ನಿಮ್ಮ ಸಂಖ್ಯೆ ದೊಡ್ಡದಿದೆ. ಸದನ ನಿನ್ನೆ ನಮ್ಮ ಯತ್ನಾಳ್ ಅವರು ಬಾವಿಗಳಿದ್ರು, ಬೆಲ್ಲದವ್ರ ಬಾವಿಗಳಿದ್ರು. ಅದೇ ರೀತಿ JDS ಅಲ್ಲಿರುವಂತ MLA ಗಳನ್ನು ನಮ್ ಜೊತೆ ಸಹಕಾರನೂ ಕೊಟ್ಟಾರೆ. ನಿನ್ನೆ ಸದನ ಸಂತಾಪ ಸೂಚನೆ ಮುಗಿದ ತಕ್ಷಣ ನಮ್ ವಿಷಯನೇ ಚರ್ಚೆಗೆ ಬಂತಲ್ಲಿ. ನಾನ್ ನಿನ್ನೆ ಕೂಡ ವೀಕ್ಷಣೆಗೆ ಹೋಗಿದ್ದೆ ಸದನದಲ್ಲಿ. ನೋಡ್ತಾ ಇದ್ದೆ ಬಾವಿಯಲ್ಲಿ ಎಲ್ಲರೂ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಹಿಂದೆ ಇದ್ದವ್ರು, ಹೋರಾಟದಲ್ಲಿ ಇದ್ದವರು, ಪ್ರತಿಯೊಬ್ಬರು MLA ಇವಾಗಿನ ಸರ್ಕಾರದಲ್ಲಿ ಇದ್ದಲ್ಲೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸರಿ, ನಿನ್ನೆ ಜಿಲ್ಲಾಧಿಕಾರಿಗಳ ಜೊತೆ, ಅಲ್ಲಿ ನಿಮ್ಮ ಪೊಲೀಸ್ ಆಯುಕ್ತರ ಜೊತೆ, ಆಮೇಲೆ SP ಜೊತೆ ಒಂದು ಸಭೆ ಆಯ್ತಲ್ಲ, ಸಭೆಯಲ್ಲಿ ಏನ್ ತೀರ್ಮಾನ ಆಗಿತ್ತು? ಸಭೆಯಲ್ಲಿ ಏನಾಗಿತ್ತಂದ್ರೆ, ನಾವು ಮುಂಚಿತವಾಗಿನೇ ಒಂದು ತಿಂಗಳಿಂದನೇ ಅಧಿವೇಶನ ಟೈಮ್ ಅಲ್ಲಿ 5,000 ಟ್ರ್ಯಾಕ್ಟರ್ಗಳನ್ನ ನಾವು ತಗೊಂಡ್ ಬರ್ತೀವಿ ಅಂತ ಕರೆಯನ್ನ ಕೊಟ್ಟಿದ್ರು ನಮ್ ಗುರುಗಳು. ಸೊ ಆ ರೀತಿಯಿಂದ ನಾವು ಚಳುವಳಿ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟರು ಕೂಡ ಸರ್ಕಾರಕ್ಕೆ ಅದು ಕಿವಿ ಕೊಡ್ಲಿಲ್ಲ ಅವರು. ಮತ್ತೆ ಹಿಂದ್ಪಡಿ ಅಂತ 144 ಜಾರಿ ಮಾಡ್ತೀವಿ ಅಂತ ಆದೇಶ ಹೊರಡಿಸಿದ್ರು. ನಮ್ಮ ಹೋರಾಟಕ್ಕೆ ಇದೆಲ್ಲ ಸರಿಯಲ್ಲ, ಯಾಕಂದ್ರೆ ಹೋರಾಟ ಪ್ರತಿಯೊಬ್ಬರ ಹಕ್ಕು. ಈ ಹೋರಾಟದಲ್ಲಿ ನೀವು ಟ್ರ್ಯಾಕ್ಟರ್ ತರಬೇಡ್ರಿ ಅಂತ ಹೇಳಿದ್ರು, ಅದನ್ನ ಹಿಂದ್ಪಡೆದ್ವಿ. ಬಟ್ ನಮ್ಮ ಗಾಡಿಗಳನ್ನ ಇವತ್ತು ಬಹಳಷ್ಟು ಗಾಡಿಗಳನ್ನ ತಡೆದ್ರು, ಅಂದ್ರೂ ನಮ್ಮ ಜನ ಕೇಳಲಿಲ್ಲ. ನಮ್ಮ ವಕೀಲರನ್ನು ಕೂಡ ಅರೆಸ್ಟ್ ಮಾಡಿದ್ರು. ಹತ್ರ ಟೋಲ್ ಅಲ್ಲಿ 50 ಜನ ವಕೀಲರನ್ನು ಅರೆಸ್ಟ್ ಮಾಡಿದ್ರು. ಅಂದ್ರೂ ನಾವು ಇವತ್ತು ಹೋರಾಟ ಮಾಡಿದೀವಿ. ನೋಡೋಣ ಸರ್ಕಾರ ಯಾವ ರೀತಿ. ಸರಿ, ಶಾಂತಿಯುತ ಹೋರಾಟ ಮಾಡ್ಬೇಕಲ್ವಾ? ಈ ಕಲ್ಲು ತೂರಾಟ ಮತ್ತೆ ಪೊಲೀಸರ ಮೇಲಿನ ಹಲ್ಲೆ ಮಾಡುವಂತ ಪ್ರಯತ್ನ ಯಾಕಾಯ್ತು ಅಲ್ಲಿ ಅಂತ?
ಹೋರಾಟವನ್ನು ತಪ್ಪಿಸಿದ್ದನೇ ಡಿಪಾರ್ಟ್ಮೆಂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾವು ನಮ್ಮ ಪಾದಯಾತ್ರೆ ಮುಖಾಂತರ ನಮ್ಮ ಗುರುಗಳು ಆಯ್ತು ಅಲ್ಲಿ ವಿಧಾನಸೌಧಕ್ಕೆ ಸುವರ್ಣಸೌಧಕ್ಕೆ ಹೋಗ್ಬಿಟ್ಟು ನಾವು ಒಂದು ಶಾಂತಿಯುತವಾಗಿ ಮನವಿ ಕೊಡ್ತೀವಿ ಅಂತ ನಾವು ಪಾದಯಾತ್ರೆ ಹೊರಟಿದ್ವಿ. ಅವರೇ ಬ್ಯಾರಿಕೇಡ್ ಅನ್ನ ಹಾಕಿ ವಕೀಲರ ಮೇಲೆ ಹಲ್ಲೆ ಮಾಡಿದ್ರು ಪೊಲೀಸರು. ಇವತ್ತು ನನ್ನನ್ನು ಹೇಳಲಾಡಿದಾರೆ, ನನ್ನನ್ನು ಹೊಡೆಕ್ ಬಂದ್ರು, ನನ್ನೂ ಹೊಡೆದ್ರು, ನನ್ನೂ ತೆಳಗಿ ಬೀಳ್ಸಿದಾರೆ. ನೋಡ್ತಿರ್ಬೇಕು ನೀವು, ವಿಜುವಲ್ಸ್ ಬಂದಿರ್ಬೋದು. ಈ ಲೇಡಿ ಪಿಸಿಗಳು ನಮ್ಮನ್ನ ಎಲ್ಲಾ ಹಿಡ್ಕೊಂಡು ಎಳ್ದಾಡಿ ಅಂತ ಅನ್ಯಾಯ ಹೋಗ್ತಾ ಅಲ್ಲಿ ಒಂದ್ ಮನವಿ ಕೊಡ್ತಾ ಇದ್ವಿ. ಈ ರೀತಿ ಆಮೇಲೆ ಅವರು ದಬ್ಬಾಳಿಕೆ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಅನ್ಕೊಂತೀನಿ ನಾನು. ಸರಿ, ಈ ಹಂತಕ್ಕೆ ಬಂದು ತಲುಪಿದೆ. ಕಲ್ಲು ತೂರಾಟ ಆಗಿದೆ, ಲಾಠಿ ಚಾರ್ಜ್ ಆಗಿದೆ, ಅನೇಕರು ಗಾಯಗೊಂಡಿದ್ದಾರೆ, ರಕ್ತಸಿಕ್ತ ಗಾಯಗಳಾಗಿದ್ದಾವೆ. ಮುಂದೇನು? ಹಲ್ಲೆ ಆಗಿದೆ, ಯುವಕರಿಗೆ ಗಾಯಗಳಾಗಿದೆ, ಯುವಕರ ತಲೆಗಳು ಒಡೆದಿವೆ, ಯುವಕರಿಗೆ ಎಲ್ಲೆಲ್ಲೋ ಪೆಟ್ಟಾಗಿದೆ, ಗುರುಗಳಿಗೆ ಪೆಟ್ಟಾಗಿದೆ, ನನಗ್ ಪೆಟ್ಟಾಗಿದೆ, ವಕೀಲರುಗಳಿಗೆ ಪೆಟ್ಟಾಗಿದೆ. ಈ ರೀತಿ ಮಾಡಿಕೊಂಡು ನಾವು ಹೋರಾಟಗಳನ್ನ ಮಾಡೋ ಯಾವತ್ತೂ ಇಚ್ಛೆ ಪಟ್ಟಿಲ್ಲ. 4 ವರ್ಷದಿಂದ ನಿರಂತರವಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದೀವಿ. ಶಾಂತಿಯುತವಾಗಿ ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಊರಲ್ಲಿನೂ ನಾವು ಸಂಘಟನೆಗಳನ್ನ ಮಾಡ್ತಾ ಬಂದಿದೀವಿ, ಮನವಿಗಳನ್ನ ಕೊಡ್ತಾ ಬಂದಿದೀವಿ. ಮೊನ್ನೆ ಕೂಡ ಚೀಫ್ ಮಿನಿಸ್ಟರ್ ಅವ್ರ ಜೊತೆ, ಸಿಎಂ ಅವ್ರ ಜೊತೆ ನಾವು ಮೀಟಿಂಗ್ಗಳನ್ನ ಮಾಡಿದೀವಿ. ಎಲ್ಲ ಒಪ್ಕೊಳ್ತಾರೆ. ಈ ರೀತಿ ನಮ್ಮ ಮೇಲೆ 6,000 ಜನ ಪೊಲೀಸ್ ಪರೇಡ್ ತರಿಸಿ ನಮ್ಮನ್ನ ತಡೆ ಹಿಡಿಯೋ ಅವಶ್ಯಕತೆ ನಾನು ಶಾಂತಿಯುತವಾಗಿ ನಾವು ಹೊರಡ್ತಾ ಇದ್ವಿ. ಅವ್ರು ದಬ್ಬಾಳಿಕೆ ಮಾಡಿ ಬ್ಯಾರಿಕೇಡ್ ಅನ್ನ ನಮ್ಗೆ ಅಳವಡಿಸಿ ನೀವು ಅಲೌ ಇಲ್ಲ, ಒಳಗಡೆ ಬಿಡಂಗಿಲ್ಲ ಅಂದಿದ್ದಕ್ಕೆ ನಮ್ಮ ಯುವಕರಿಗೆಲ್ಲ ಅದು ಕೋಪದ ಪರಿಣಾಮವಾಗಿ ಈ ರೀತಿ ಆಗಿದ್ದು. ಇವತ್ತು ಯಾರು ಆ ರೀತಿ ಮಾಡ್ಬೇಕನ್ನೋ ಉದ್ದೇಶದಿಂದ ಯಾರು ಅಲ್ಲಿ ಬಂದಿರ್ಲಿಲ್ಲ. ಸರಿ, ಮುಂದೇನು ಆಯ್ತು? ಈ ಹಂತಕ್ಕೆ ಬಂದು ತಲುಪಿದೆ. ಈ ಹಿಂದೆಯೂ ಕೂಡ ನಿಮ್ಮ ಸ್ವಾಮೀಜಿಗಳು ಘೋಷಣೆ ಮಾಡಿದ್ರು, ಇದು ನಿರ್ಣಾಯಕ ಹೋರಾಟ, ಮಾಡು ಇಲ್ಲವೇ ಮಡಿ ಹೋರಾಟ ಅಂತ ಕಳೆದ ವರ್ಷವೇ ಹೇಳಿದ್ರು. ಈ ಬಾರಿಯೂ ಕೂಡ ಅಂಥದ್ದೇ ಹೋರಾಟ ಮಾಡಿದ್ದೀರಿ. ಈಗಲೂ ಕೈಗೂಡದೆ ಹೋದ್ರೆ ಮುಂದಿನ ನಿರ್ಣಯ ಏನಾಗಿರುತ್ತೆ ಅಂತ? ಇವತ್ತು ಒಂದು ನೀವು ನೋಡಿರ್ಬೋದು, ಇವತ್ತಿನ ಉಗ್ರ ಪ್ರತಾಪ ನೋಡಿರ್ಬೋದು, ಇನ್ನೂ ಹೆಚ್ಚಾಗುತ್ತೆ. ನಾವು ಮಾಡು ಇಲ್ಲ ಮಡಿ ಅನ್ನೋ ಮಾತಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೀವಿ. ಹೋರಾಟ ಬಿಡಲ್ಲ, ಯಾವತ್ತು ಬಿಡಲ್ಲ ಅಂತ ನಮ್ ಗುರುಗಳು ಕರೆ ಕೊಟ್ಟ ಮೇಲೆ ನಮ್ ಗುರುಗಳು ಹೆಂಗ್ ಹೇಳ್ತಾರ ನಾವ್ ಹಂಗೆ ಕೇಳ್ತೀವಿ ಎಲ್ರು. ಬಟ್ ನಿಮ್ ಪೀಠದಲ್ಲಿ 2 ವ್ಯತ್ಯಾಸಗಳಿದ್ದಾವಲ್ಲ. ಹರಿಹರ ಪೀಠ ಒಂದ್ ಕಡೆ, ಕೂಡಲ ಸಂಗಮದ ಪೀಠ ಒಂದ್ ಕಡೆ. ಆ ರೀತಿ ಇಲ್ಲ. ಅವ್ರ ಪೀಠದಲ್ಲಿ ಮಠದಲ್ಲಿ ಒಬ್ರು ಗುರುಗಳು ಇರ್ಬೇಕಲ್ವಾ? ಇವ್ರು ಹೋದ್ರೆ, ಭಕ್ತರು ಹೋದ್ರೆ, ಈ ಗುರುಗಳು ಹೋರಾಟಕ್ಕಾಗ್ಲಿ ಭಕ್ತರೆಲ್ಲ ಬಂದು ಹೋರಾಟ ಮಾಡುವಾಗ ಅಲ್ಲಿ ಯಾರು ಹೋಗ್ತಾರೆ ಭಕ್ತರು? ಒಬ್ರು ಸಂಚಾರಿ ಆಗಿರ್ಲಿ, ಯಾಕಂದ್ರೆ ದೊಡ್ಡ ಸಮಾಜ, ಒಬ್ರು ಪೀಠದಲ್ಲಿ ಇರ್ಬೇಕಾಗುತ್ತೆ. ಓಕೆ, ಅಂದ್ರೆ ಅವರು ಕೂಡ ನಿಮ್ ಜೊತೆಗಿದ್ದಾರೆ? ಅವಶ್ಯವಾಗಿದ್ದಾರೆ, ಯಾವತ್ತೂ ಇರ್ತಾರೆ, ಮುಂದೆನೂ ಇರ್ತಾರೆ, ಇವತ್ತು ಇದ್ದಾರೆ, ಹಿಂದೆನೂ ಇದ್ದಾರೆ. ಮತ್ತೆ 3ನೇ ಪೀಠ ಯಾಕೆ ರಚನೆ ಆಯ್ತು ಅಂತ ನೋಡ್ರಿ, ನಮ್ದು ದೊಡ್ಡ ಸಮಾಜ, ಕಮ್ಮಿ ಅಂದ್ರೂ 1.5 ಕೋಟಿ ಜನಸಂಖ್ಯೆ ಇರುವಂತ ಸಮಾಜ, ಇನ್ನೂ 5 ಪೀಠಾಧಿಪತಿಗಳು ಮಾಡುವಂತ ಸಮಾಜ ಇದೆ. ಯಾಕಂದ್ರೆ ನಿಭಾಯಿಸೋ ಶಕ್ತಿ ಇರೋದಿಲ್ಲ. ಯಾಕಂದ್ರೆ ಗುರುಗಳ ಆಶೀರ್ವಾದ ಎಲ್ರಿಗೂ ಬೇಕಾಗುತ್ತೆ. ಒಬ್ಬ ನಮಗೆ ಸಮಸ್ಯೆ ಆಗುತ್ತೆ ಅಂತ ನಾವು ಪೀಠಗಳನ್ನ ಮಾಡ್ಕೊಂಡಿದೀವಿ. ಯಾಕೆ ದೇವ್ರು 300,000 ಕೋಟಿ ದೇವ್ರು ಇಲ್ವಾ? ಸೊ 3 ಪೀಠದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾ ಇದ್ದೀರಿ? ಯಾವುದು ವ್ಯತ್ಯಾಸ ಇಲ್ಲ. ಇನ್ನು 5 ಪೀಠ ಆದ್ರೂ ವ್ಯತ್ಯಾಸ ಇರೋದಿಲ್ಲ. ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಎಸ್ ಧನ್ಯವಾದಗಳು ಮೇಡಮ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ಅಲ್ಲಿನ ಬೆಳಗಾವಿಯ ಸನ್ನಿವೇಶ ಹೇಗಿದೆ ಅಂತ ಹೇಳಿ. ಕೇವಲ ಬೆಳಗಾವಿ ಅಂತ ಹೇಳಿದ್ರೆ ಬೆಳಗಾವಿಯ ಜನ ಮಾತ್ರ ಅಲ್ಲ, ಪಕ್ಕದ ಬಾಗಲಕೋಟೆ, ಗದಗ, ಕೊಪ್ಪಳ, ವಿಜಯಪುರ, ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಜನ ಆಗಮಿಸಿದ್ರು, ಹೋರಾಟಕ್ಕೆ ಅಂತ ಧುಮುಕಿದ್ರು. ನೋಡಿ, ನೆನ್ನೆ ಅಷ್ಟೇ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಸಭೆ ಆಗಿತ್ತು. ಆ ಸಭೆಯಲ್ಲಿ ಬೆಳಗಾವಿ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಭಾಗವಹಿಸಿದ್ರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಭಾಗವಹಿಸಿದ್ರು. ಇನ್ನೊಂದು ಕಡೆ ಜಿಲ್ಲಾಧಿಕಾರಿಗಳು, ಖುದ್ದು ಜಿಲ್ಲಾಧಿಕಾರಿಗಳೇ ಇದ್ದರು. ಪ್ರಮುಖರನ್ನು ಕರೆದು ಮಾತನಾಡಿದರು. ನಾಳೆ ಹೋರಾಟದ ರೂಪುರೇಷೆ ಹೇಗಿರಬೇಕು, ನಾಳೆ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಆದರೂ ಕೂಡ ಆ ಸಂದರ್ಭದಲ್ಲಿ ಒಂದು ನಿರ್ಣಯವನ್ನು ಮಾಡಲಾಗಿತ್ತು. ಜೊತೆಗೆ 144 ಸೆಕ್ಷನನ್ನು, ಯೂಶ್ವಲಿ ಏನಾಗುತ್ತೆ, ಅಧಿವೇಶನದ ಸಂದರ್ಭದಲ್ಲಿ ಸುವರ್ಣಸೌಧ ಅಥವಾ ಬೆಂಗಳೂರಿನ ವಿಧಾನಸೌಧದ ಸುತ್ತಮುತ್ತಲೂ ಕೂಡ 144 ಸೆಕ್ಷನನ್ನು ಜಾರಿಗೊಳಿಸಲಾಗಿರುತ್ತೆ. ಪ್ರತಿಭಟನೆಗಳು ಅಧಿವೇಶನದ ಸಂದರ್ಭದಲ್ಲಿ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗೋಗಿದೆ. ಬೆಂಗಳೂರಿನಲ್ಲಿ ನಡೆಯುವಾಗ ಪ್ರತಿಭಟನೆಗಳು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತೆ. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟಗಳು, ಪ್ರತಿಭಟನೆಗಳು ನಡೆಯುತ್ತೆ. ಸರ್ಕಾರದ ಪ್ರತಿನಿಧಿಗಳಾಗಿ ಸಚಿವರು ಹೋಗಿ ಅವರ ಅಹವಾಲನ್ನು ಸ್ವೀಕರಿಸೋದು ಪದ್ಧತಿ, ರೂಢಿ. ಆದರೆ ಇಲ್ಲಿಯೂ ಕೂಡ
ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೂ ಕೂಡ ರಸ್ತೆಯಿಂದ ಅಲ್ಲಿಯೂ ಕೂಡ ಒಂದು ಪ್ರತಿಭಟನೆಗೆ ಅಂತ ಒಂದು ಜಾಗವನ್ನು ಮೀಸಲಿರಿಸಲಾಗಿದೆ. ಆದರೆ ಆ ಹೋರಾಟ ಆ ನಿಗದಿತ ಪ್ರದೇಶದಲ್ಲಿ ಮಾಡದೆ ಫೀಲ್ಡ್ಗಿಳಿದು, ರಸ್ತೆಗಿಳಿದು, ಬೀದಿಗಿಳಿದು ಹೋರಾಟವನ್ನು ತೀವ್ರಗೊಳಿಸಿತು. 144 ಸೆಕ್ಷನ್ನ ವಿಧಿಸಿದ್ರೂ ಕೂಡ, ನಿಷೇಧಾಜ್ಞೆ ವಿಧಿಸಿದ್ರೂ ಕೂಡ ಜನ ನುಗ್ಗಲಿಕ್ಕೆ, ನುಸುಳಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಪೊಲೀಸರು ಬೇರೆ ವಿಧಿ ಇಲ್ಲ ಅನ್ನೋ ರೀತಿಯಲ್ಲಿ ಇನ್ನೊಂದು ಕಡೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಆಯಿತು. ಚಕಮಕಿ, ಮಾತಿನ ಚಕಮಕಿ ಆಯಿತು, ವಾಗ್ವಾದ ಆಯಿತು. ಪ್ರತಿಭಟನೆಯನ್ನು ವಾಪಸ್ ಪಡೀರಿ ಅಂತ ಹೇಳಿ ಅವರನ್ನು ಮನವೊಲಿಕೆ ಮಾಡುವಂಥ ಕೆಲಸವೂ ಆಯಿತು. ಬಟ್ ಬಗ್ಗಲಿಲ್ಲ. ಕೊನೆಗೆ ಕೆಲವು ತೂರಾಟ ಶುರುವಾಯಿತು, ಲಾಠಿ ಚಾರ್ಜ್ ಶುರುವಾಯಿತು. ಅನೇಕ ಜನರಿಗೂ ಕೂಡ ಇಲ್ಲಿ ಗಾಯಗಳಾಗಿದ್ದಾವೆ. ಅನೇಕ ಜನ ಇಲ್ಲಿ ಗಾಯಾಳುಗಳಾಗಿದ್ದಾರೆ. ಇಂಥ ಸ್ಥಿತಿಯಲ್ಲೂ ಕೂಡ ಹೋರಾಟ ಈಗಲೂ ಮುಂದುವರಿತಾ ಇದೆ. ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಇಲ್ಲಿ ರವಾನಿಸ್ತಾ ಇದ್ದಾರೆ. ಇಲ್ಲ, ಹೋರಾಟ ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಈ ಹೋರಾಟವನ್ನು ನಾವು ಕಂಟಿನ್ಯೂ ಮಾಡ್ತೇವೆ ಅಂತ ಹೇಳಿ. ಆದರೆ ಸರ್ಕಾರ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಈಗ ಬಹಳ ಗಮನಿಸಬೇಕಾಗತ್ತೆ. ಯಾಕೆಂದರೆ ಇದು ಇವತ್ತು ನೆನ್ನೆ ಮೊನ್ನೆಯ ಹೋರಾಟ ಅಲ್ಲ. ಸೊ ಹೀಗಾಗಿ ಸದ್ಯಕ್ಕಂತೂ ತೀವ್ರಗೊಂಡಿದೆ, ನೋಡಬೇಕಾಗಿದೆ.